ದೇವ್ರೆ, ಈ ಹುಡುಗಿನ ಸುಮಾ ಕರ್ಕೊಂಬಂದಿರೋದು ಅಂತ ಗೊತ್ತಾದ್ರೆ ಮುಗೀತು ಕತೆ. ಈ ಹುಡುಗಿ ಗರ್ಭಿಣಿ ಬೇರೆ. ಈಗ ನಮ್ಮ ಸುಮ್ಮನೆ ಏನು ಮಾಡ್ತಾರೋ ಏನೋ. ಹೇಳೆ, ಯಾರು ಕರ್ಕೊಂಬಂದಿದ್ದು? ಅಪ್ಪ, ಅದು ನಾನೇ ಕರ್ಕೊಂಡ್ ಬಂದೆ. ನೀನ್ ಕರ್ಕೊಂಬಂದ್ಯಾ? ಯಾರನ್ನ ಕೇಳಿ ಕರ್ಕೊಂಬಂದೆ? ಇವಳು ನೋಡಕ್ಕೆ ಒಳ್ಳೆ ಉಚಿತರ ಅವಳೆ. ಇದೇನ್ ಧರ್ಮಛತ್ರನ? ಸಿಕ್ಕಿದ್ದವರೆಲ್ಲ ಕರ್ಕೊಂಬರಕ್ಕೆ? ಅಪ್ಪ, ಪೇಟೆನಲ್ಲಿ ಹೂ ತರಕ್ ಹೋಗಿದ್ದಾಗ ಇವ್ರನ್ನ ಹುಡುಗರು ಚುಡಾಯಿಸ್ತಿದ್ರು ಅಪ್ಪ. ಅದಕ್ಕೆ ಇವ್ರನ್ನ ಕಾಪಾಡೋದಕ್ಕೆ ಅಂತ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ ಅಪ್ಪ. ಮಾನಸಿಕವಾಗಿ ಇವ್ರು ಸರಿ ಇಲ್ಲ ಅಪ್ಪ. ಓಹೋ, ಏನು ಕಾಪಾಡಿ ಮನೆ ಕರ್ಕೊಂಬಂದ್ಯಾ? ಹೌದಪ್ಪ, ಈ ಅಕ್ಕ ನಮ್ ಜೊತೆನೇ ಇರ್ಲಿ, ನಾವೇ ನೋಡ್ಕೊಳ್ಳೋಣ ಅಪ್ಪ. ಬಟ್ಟೆ ಬೇರೆ ಬರ್ಸ್ಕೊಂಡವಳೆ. ಮದ್ವೆ ಆಗಿದೆಯೋ ಇಲ್ವೋ? ಇಲ್ಲ ಅನ್ಸುತ್ತೆ. ಏನಂದೆ? ಇಂಥ ಮೂರ್ನು ಬಿಟ್ಟಿರೋಲ್ಲ ಮನೆ ಕರ್ಕೊಂಬಂದಿದೀಯಾ? ನಿನಗೆ ಯಾವ್ದ್ರಲ್ಲಿ ಬಾರಿಸ್ಬೇಕು ಹೇಳು? ನಿನಗೆ ಹೇಳೇನ್ ಪ್ರಯೋಜನ ಇಲ್ಲ. ನಿನಗೆ ಈ ಸಲ್ಗೆ ಕೊಟ್ಟಿದ್ದಾಳಲ್ಲ, ಇವಳಿಗೆ ಹೇಳ್ಬೇಕು. ಇವಳು ಕುಂಭಕ್ಕಿಂದನೇ ನೀನ್ ಇಷ್ಟೆಲ್ಲ ಮಾಡ್ತಾ ಇರೋದು. ನಿಮ್ಮ ಅಪ್ಪನ ಮುಂದೆಲೆ ಇಷ್ಟೆಲ್ಲ ಮಾತಾಡ್ತೀಯಾ? ಅವಳನ್ನ ಕರ್ಕೊಂಬಂದಿದ್ದಾಯ್ತು, ಆಚೆ ಕಳಿಸ್ತೀಯಾ ಇಲ್ವೋ? ನೀನಾಗ್ ನೀನೇ ಕಳಿಸ್ತೀಯಾ ಇಲ್ಲ ನಾನೇ ಆಚೆಗೆ ತಳ್ಳ? ನೋಡು, ನೀನ್ ಈಗ ಸಲಿಗೆ ಕೊಟ್ಟಿರತ್ತೀನಿ. ಇವಳು ಅವಳನ್ನ ಮನೆ ಕರ್ಕೊಂಬಂದವಳೆ. ಮಕ್ಕಳನ್ನ ಹೇಗ್ ಸಾಕ್ಬೇಕು ಅಂತ ಗೊತ್ತಿಲ್ಲ ನಿನಗೆ. ನಿನಗೆ ಈಗ ಹೇಳಿದ್ರೆ ಅರ್ಥವಾಗಲ್ಲ. ಮೊದ್ಲು ಇವಳನ್ನ ಆಚೆ ಕರ್ಕೊಂಡೋಗ್ಬಿಡು, ಇಲ್ಲ ಅಂದ್ರೆ ನಾನೇ ಆಚೆ ಕರ್ಕೊಂಡೋಗಿ ತಳ್ತೀನಿ. ಅಪ್ಪ ಪ್ಲೀಸ್ ಅಪ್ಪ, ಬೇಡ ಅಪ್ಪ, ಇವ್ರು ನಮ್ ಜೊತೆನೇ ಇರ್ಲಿ ಅಪ್ಪ. ರೀ, ಇರ್ಲಿ ಬಿಡ್ರಿ. ಪಾಪ ರೀ, ಒಂಚೂರು ಕರುಣೆ ತೋರಿಸ್ರಿ. ನಿಮಗೆ ಕೈ ಮುಗಿತೀನ್ರಿ ನಾನು. ಹೊಟ್ಟೆಲಿ ಮಗು ಬೇರೆ ಇದೆ. ಮನುಷ್ಯನ್ಗೆ ಪಾಪ ಪುಣ್ಯ ಸ್ವಲ್ಪನಾದ್ರೂ ಇರ್ಬೇಕ್ರಿ. ಪುಣ್ಯ ಮಾಡಿದ್ರೆ ಅದ್ರ ಫಲ ಖಂಡಿತ ಸಿಗುತ್ತೆ ರೀ. ನನಗೆ ಯಾವ ಪುಣ್ಯದ ಫಲದ ಆಸೆನೂ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ, ಅಪ್ಪ ಬೇಡ ಅಪ್ಪ. ಅಪ್ಪ ಇವ್ರು ಒಂಟಿ ಹುಡುಗಿ ಅಪ್ಪ, ಪ್ಲೀಸ್ ಅಪ್ಪ, ಅವ್ರು ನಮ್ ಜೊತೆನೇ ಇರ್ಲಿ ಅಪ್ಪ. ಇಲ್ಲಿ ನಿನ್ನ ಮಾತು ನಡೆಯಲ್ಲ, ಇಲ್ಲಿ ನನ್ನ ಮಾತೇ ನಡೆಯೋದು. ನೀನ್ ಅವಳನ್ನ ಕರ್ಕೊಂಡೋಗಿ ಆಚೆಗೆ ಬಿಡ್ತೀಯಾ ಇಲ್ಲ ನಾನೇ ಆಚೆ ಕರ್ಕೊಂಡೋಗಿ ತಳ್ಳ? ರೀ, ಬೇಡ ರೀ, ಬಿಡ್ರಿ. ಇವ್ರು ನಮ್ ಜೊತೆನೇ ಇರ್ಲಿ ಅಪ್ಪ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಬೇಡ ಅಪ್ಪ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಅವ್ರನ್ನ ಕಳಿಸ್ಬೇಡಿ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಅಪ್ಪ ಪ್ಲೀಸ್. ನೀನ್ ಇವಳ ರಸ್ತೆಯಿಂದ ತಾನೇ ಕರ್ಕೊಂಡ್ ಬಂದಿದ್ದು, ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತೀನಿ. ರೀ, ಯಾರ್ಯಾರೆಲ್ಲೆಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು. ರೀ, ಬಸ್ರಿ ಹುಡುಗಿರಿ, ಬೇಡ ರೀ. ಅವ್ರು ನಮ್ ಜೊತೆನೆ ಇರ್ಲಿ ಅಪ್ಪ, ಅವ್ರ ಮನೆಯಲ್ಲೇ ಇರ್ಲಿ ಅಪ್ಪ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಅಕ್ಕ ನಮ್ ಜೊತೆನೆ ಇರ್ಲಿ ಅಪ್ಪ. ಅಪ್ಪ 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 ಪ್ಲೀಸ್ ಅಪ್ಪ. ಅಪ್ಪ ಅಕ್ಕ ಹೋಗೊಳಗೆ. ರೀ ಪಾಪ ರೀ, ಏನೇ ಹೇಳ್ತಾ ಇದೀಯಾ? ಹೋಗ ನೀನು, ಹೋಗು ಅಂದೆ. ಅಕ್ಕ ಅಪ್ಪ ಅಕ್ಕ ಅಂದೆ. ಅಕ್ಕ ಬಾ. ಭವಾನಿ ಇನ್ನೂ ಸಿಗ್ಲಿಲ್ಲ. ರಾತ್ರಿ ಎಲ್ಲ ಹುಡುಕಾಡ್ದೆ. ಡಾಕ್ಟ್ರು ಬೇರೆ ಬರೋ ಟೈಮ್ ಆಗ್ತಿದೆ. ನನ್ನ ಒಂದು ಸಣ್ಣ ನೆಗ್ಲಿಜೆನ್ಸಿಯಿಂದ ಭವಾನಿ ಪ್ರಾಣಕ್ಕೆ, ನನ್ನ ಕೆಲಸಕ್ಕೆ, ಹಾಸ್ಪಿಟಲ್ ರೆಪ್ಯುಟೇಷನ್ಗೆ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಭವಾನಿ ಸಿಕ್ಕದ್ಲಾ? ಇನ್ನೂ ಇಲ್ಲ ಡಾಕ್ಟರ್. ಅಲ್ಲ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಕತ್ತೆ ಕಾಯ್ತಾ ಇದ್ದೀರಾ? ಒಂದು ಪೇಷಂಟ್ನ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ ಅಂದಮೇಲೆ ಈ ಕೆಲ್ಸಕ್ಕೆ ನೀವೇನಕ್ಕಿದ್ದೀರಾ? ಎಲ್ಲ ಕಡೆ ಹುಡುಕಿದ್ವಿ ಮೇಡಮ್, ಬಟ್ ಎಲ್ಲೂ ಸಿಗ್ಲಿಲ್ಲ. ಹಾಸ್ಪಿಟಲ್ ಬಿಟ್ಟು ಹೊರಗಡೆ ಹೋದ್ರೆ ಎಲ್ಲಿ ಸಿಗ್ತಾರೆ? ಎಲ್ಲೋದ್ರು? ಏನ್ ಕತೆನೋ? ನೀವೆಲ್ಲ ಮಾಡೋದು ಒಂದಾ ಎರಡಾ? ಸಾರಿ ಮೇಡಮ್. ಸಾರಿ ಅಂತೆ ಸಾರಿ ಹೇಳೋದೊಂದು ಗೊತ್ತು. ನೀವು ಮಾಡಿರೋ ಕೆಲಸ ಮ್ಯಾನೇಜ್ಮೆಂಟ್ ಗೊತ್ತಾದ್ರೆ ಎಂತ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಪೊಲೀಸು, ಮೀಡಿಯಾ ಅಂತ ಗೊತ್ತಾದ್ರೆ ಅಷ್ಟೇ ನಮ್ ಕತೆ. ಭವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ ಕುತ್ತಿಗೆಗೆ ಬರುತ್ತೆ. ಡ್ಯೂಟಿ ಡಾಕ್ಟರ್ಸ್, ಡ್ಯೂಟಿ ನರ್ಸ್ ಎಲ್ಲರೂ ಆನ್ಸರ್ ಮಾಡ್ಬೇಕಾಗುತ್ತೆ. ಕೆರಿಯರ್ ಮೇಲೆ ಎಂತ ಎಫೆಕ್ಟ್ ಆಗುತ್ತೆ ಗೊತ್ತಾ? ಮೇಡಮ್,
ಬಟ್ ಬೈ ಮಿಸ್ಟೇಕ್ ಆಗಿರೋದು ಮೇಡಮ್. CCTV ಫುಟೇಜ್ನೆಲ್ಲ ಚೆಕ್ ಮಾಡಿದ್ರಾ? ಅವಳು ಒಬ್ಳೇ ಹೋಗಿದ್ದಾಳ ಅಥವಾ ಯಾರ ಜೊತೆನಾದ್ರೂ ಹೋಗಿದ್ದಾಳ? ಇಲ್ಲ ಮೇಡಮ್, ನಾನು CCTV ಫುಟೇಜ್ ಚೆಕ್ ಮಾಡಿದೆ. ಭವಾನಿ ಒಬ್ಬರೇ ಗೇಟಿಂದ ಹೊರಗಡೆ ಹೋಗ್ತಾ ಇರೋದು ಕ್ಯಾಪ್ಚರ್ ಆಗಿದೆ. ಅವಳ ತಂಗಿ ಏನಾದ್ರೂ ಕಾಲ್ ಮಾಡಿದ್ರೆ ಅಥವಾ ಭವಾನಿನ ನೋಡಕ್ ಬಂದ್ರೆ ಏನ್ ಹೇಳೋದು? ಆದ್ರೆ ಡಾಕ್ಟರ್, ಭವಾನಿ ತಂಗಿ ರಾತ್ರಿನೇ ಕಾಲ್ ಮಾಡಿದ್ರು. ಭಯದಲ್ಲಿ ಏನ್ ಹೇಳೋದು ಅಂತ ಗೊತ್ತಾಗದೆ ಊಟ ಮಾಡಿ ಮಲಗಿದ್ದಾರೆ, ಆರಾಮಾಗಿದ್ದಾರೆ ಅಂತ ಸುಳ್ಳು ಹೇಳಿದೆ. ಎಂತ ತಪ್ಪು ಮಾಡಿದೀರ ಗೊತ್ತಾ? ಒಂದ್ ತಪ್ಪಿನ ಜೊತೆ ಇನ್ನೊಂದ್ ತಪ್ಪು. ಛೇ, ಸಾರಿ ಮೇಡಮ್, ಟೆನ್ಷನಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಆ ಥರ ಹೇಳ್ಬಿಟ್ಟೆ. ಅವ್ರ ಮನೆಯವ್ರ ಹತ್ರ ನಾವು ವಿಷಯನ ಮುಚ್ಚಿಡಕ್ಕಾಗಲ್ಲ. ಮುಚ್ಚಿಟ್ರೆ ಇನ್ನೊಂದ್ ಸಮಸ್ಯೆ ಆಗುತ್ತೆ. ಸರಿ, ನಾನು ಈಗ್ಲೇ ಫೋನ್ ಮಾಡಿ ಹೇಳ್ತೀನಿ. ಕೈ ಕಾಲ್ ಸರಿ ಇರೋ ನಿಮ್ಗೆ ದುಡ್ಡು ತಿನ್ನಕ್ಕೇನ್ರೋ ದಾಡಿ? ಹೀಗ್ ಬೇರೆಯವ್ರನ್ನ ಕಿಡ್ನಾಪ್ ಮಾಡಿ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ತಿಂದ್ರೆ ಮೈಗ್ ಹತ್ತುತ್ತಾ? ಹಾ ಕೇಳಿ ಮೇಡಮ್ ಜಿ, ಮೈಗಳ್ರು ಮೇಡಮ್ ಯೇ ಸಬ್ ಲೋಗ್. ಏಯ್, ಬಾಯಿ ಮುಚ್ಕೊಂಡಿದ್ರೆ ಸರಿ. ನಮ್ ದುಡ್ಡು ನಮಗ್ ಬರ್ತಿದ್ದ ಹಾಗೆ ನಿಮ್ನ ಬಿಟ್ ಕಳಿಸ್ತೀವಿ, ಹೋಗ್ತಾ ಇರ್ಬೇಕಷ್ಟೇ. ಡ್ಯಾಡಿ ಏನಾದ್ರೂ ಊರಲ್ಲಿ ಇರ್ಬೇಕಿತ್ತು, ಆಗಿರ್ತಿತ್ತು ನಿಮ್ಗೆ. ಮೇಡಮ್ ಜಿ, ಇದೆಲ್ಲ ನೋಡ್ಕೊಂಡೇ ಪ್ಲಾನ್ ಮಾಡಿರ್ತಾರೆ ಇವರು ಸ್ಕೌಂಡ್ರಲ್ಸ್. ಈಗ ನೀವ್ ಎಷ್ಟೇ ಬೈಕೊಂಡ್ರು ಅಷ್ಟೇ. ದುಡ್ಡು ಬರೋ ತನಕ ಈ ಜಾಗದಿಂದ ನೀವು ಕದಲೋ ಹಾಗಿಲ್ಲ, ನಾವು ಬಿಡೋದು ಇಲ್ಲ. ನನ್ ಎಲ್ಲ ಪ್ಲಾನ್ಗಳು ಮೇಲೆ ಕೆಳಗೆ ಆಗೋಯ್ತು. ಮೀನಾ ಅಥರ್ವನ ಆಲ್ರೆಡಿ ಕಳ್ಸಿದಾಳೆ, ನಾನ್ ಬೇರೆ ಇವ್ರಗಳ ಹತ್ರ ಸಿಕ್ಕಾಕೊಂಡಿದ್ದೀನಿ. ಅಥರ್ವ ಅಲ್ಲೇ ಇದಾರ ಹೋದ್ರ ಒಂದು ಗೊತ್ತಾಗ್ತಿಲ್ವೇ. ಫೋನ್ ಅಂತೂ ರಿಸೀವ್ ಮಾಡಕ್ಕಾಗಲ್ಲ. ಅಥರ್ವಂಗ್ ಏನಾಗಿದ್ಯೋ ಏನೋ. ಭೈರವಿ ಯಾಕೋ ತುಂಬಾ ಟೆನ್ಸ್ಡ್ ಆಗಿದ್ದಾಳೆ. ಯಾವುದೋ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ ಹೊರಟಿದ್ದು, ಆದ್ರೆ ಈಗ ನೋಡಿದ್ರೆ ಇಬ್ರು ಇಲ್ಲಿ ಕಿಡ್ನಾಪ್ ಆಗಿದ್ದೀವಿ. ಅವಳು ಬಿಡ್ದಿಗೆ ಹೋಗ್ಬೇಕು ಅಂತ ಹೇಳಿದ್ಲಲ್ವಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ನನ್ನ ರೊಮ್ಯಾಂಟಿಕ್ ಜರ್ನಿಗೆ ಅಡ್ಗಾಲ್ ಹಾಕ್ಬಿಟ್ರಲ್ಲ ಇವರೆಲ್ಲ ಸೇರಿ. ಛೇ, ಓ ನೆಕ್ಸ್ಟ್ ಜನ್ಮದಲ್ಲಿ ನಿಮ್ಗೆ ಯಾರಿಗೂ ನೀವಿಷ್ಟಪಡೋ ಹುಡುಗಿರೇ ಸಿಗ್ಬಾರ್ದು. ಇದ್ಯಾರೋ ಡಾಕ್ಟ್ರು